ಗಂಡ ಹೆಂಡತಿಗೆ ಬರೆದಿರೋ ಕತೆ ಅಂತೆ. ಅದೇನು ಬರೆದಿದ್ದಾನೋ ನೋಡೇ ಬಿಡೋಣ. ಮಡದಿ ನೀ ತಿರುಗಿ ನಲ್ಲೆಯಾಗು, ಮತ್ತೆ ಮಧುಚಂದ್ರ ಕರೆದಂತಿದೆ. ನವಿರು ನಲುಮೆ ನೆನಪಾದಂತೆ ಮತ್ತದೇ ಮಳೆ ಸುರಿದಂತಿದೆ. ಕೀಟಲೆಗೆ ಕೆನ್ನೆ ಚಿವುಟುವುದಿಲ್ಲ, ಕಿವಿಯಲ್ಲಿ ಗಾಳಿ ಊದುವುದಿಲ್ಲ. ಮೂಗ ತುದಿಯನ್ನೊಮ್ಮೆ ಗಟ್ಟಿ ಹಿಡಿದು ಬಿಟ್ಟಾಗ ಸರದಿಯಲ್ಲಿ ಸೀನುವುದಿಲ್ಲ. ಏನೆಲ್ಲ ಮಾಡುವುದಿಲ್ಲ ನೀನು. ಹೆಂಡತಿಯ ಸೀರೆಯುಟ್ಟು ಹುಡುಗಾಟ ಮರೆತಂತಿದೆ ನೀನು, ಕೇವಲ ಕಾಳಜಿಯ ಹೆಸರನ್ನಿಟ್ಟು. ಹುಡುಗರಿಗೆ ಇಂಥ ಎಡವಟ್ಟಾಸೆಗಳೆಲ್ಲ ಬರುತ್ತಾ? ಕೊಡೆ ಮುಂದಕ್ಕೋದಾಣ. ತಪ್ಪುವ ಕರೆಗಳಿಲ್ಲ, ಸಂದೇಶಗಳಿಲ್ಲ, ಇಷ್ಟದ ಹಾಡುಗಳ ಕಳಿಸುವುದಿಲ್ಲ. ಮಾತು ಮೀರಿದ ಮೌನವಿಲ್ಲ, ಮುಂಗುರುಳ ಸರಿಸುವುದಿಲ್ಲ. ಹುಸಿ ಮುನಿಸು ಮುತ್ತಿಗೆ ಮುಗಿಯುವುದಿಲ್ಲ. ಏನೆಲ್ಲ ಮಾಡುವುದಿಲ್ಲ ನೀನು. ಹಣಿಯಲ್ಲಿ ಹೆಂಡತಿಯ ಬಿಂದೆ ಇಟ್ಟು ನಿನ್ನನ್ನೇ ಮರೆತಂತಿದೆ ನೀನು. ಮನೆಯಲ್ಲಿ ಶಿಸ್ತಿನ ಮುಖವಾಡ ತೊಟ್ಟು. ಯಾವುದೋ ಪಕ್ಕ ಪಾಗಲ್ ಪ್ರೇಮಿನೇ ಬರೆದಿರೋದು ಅನ್ಸತ್ತೆ. ಎನಿವೆ ಮುಂದಕ್ಕೋದಾಣ. ನಟಿಸು ಸಾಕು ನೀ ಪತ್ನಿಯಂತೆ, ಪತ್ರವೇ ನೀನಾಗಿ ಬದಲಾಗದೆ. ಪ್ರೀತಿಸೇ ನೀ ಹುಚ್ಚಿ ಮೊದಲಿನಂತೆ, ಗೆಳೆಯನ ಯಾವಾಗಲೂ ಪತಿಯಾಗದೆ. ಮಡದಿನಿ ತಿರುಗಿ ನಲ್ಲೆಯಾಗು, ಮತ್ತೆ ಹೊಸದಾಗಿ ಪರಿಚಯವಾದಂತೆ. ನವಿರು ಕಲ್ಪನೆಯದು ನನಸಾಗಲಿ, ಮತ್ತದೇ ಕನಸು ಕಂಡಂತೆ. ವಾ 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 ವಾ. ಮದುವೆ ಆದಮೇಲೂ ಹೆಂಡತಿ ನಲ್ಲೇ ಆಗಿರಬೇಕು ಅಂತ ಆಸೆ ಪಡ್ತಿದ್ದಾನೆ ಕವಿ. ಮಜಾ ಇದೆ ಅಲ್ವಾ? ನನಗೂ ಹಾಗೆ ಇರೋದಕ್ಕೆ ಇಷ್ಟ. ಆದರೆ ನನಗೆ ಗಂಡ ಆಗೋನು ನಾನು ಅಲ್ಲಿ ಪ್ರೇಯಸಿನ ಎಕ್ಸ್ಪೆಕ್ಟ್ ಮಾಡ್ತಾನಾ ಇಲ್ಲ ಹೆಂಡತಿನ ಎಕ್ಸ್ಪೆಕ್ಟ್ ಮಾಡ್ತಾನಾ? ಚಿದಂಬರ ರಹಸ್ಯ, ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಹಾಂ, ಈ ಕಾದಂಬರಿ ಪುಸ್ತಕದಲ್ಲಿ ಕವನ ಗೀಚಿರೋ ಪೇಪರ್ ಎಲ್ಲಿಂದ ಬಂತು? ಆದರೂ ಚೆನ್ನಾಗಿದೆ. ಕಾಫಿ. ಥ್ಯಾಂಕ್ಸ್. ಆ್ಯಕ್ಚುಲಿ ಚಳಿ ಆಗ್ತಿತ್ತು. ಗೊತ್ತು. ಚೀರ್ಸ್. ಬರೀ ವಟ ಅಂತ ಬಡ್ಕೊಳ್ಳೋದು ಬಿಟ್ಟರೆ ನೀನೇನು ಬರಲ್ಲ ಅಂದ್ಕೊಂಡಿದ್ದೆ. ನಾಟ್ ಬ್ಯಾಡ್. ಬುಕ್ಸ್ ಓದ್ತೀಯ, ಅದರಲ್ಲೂ ಕಾದಂಬರಿ ಪುಸ್ತಕಗಳಲ್ಲಿ ಕವಿತೆಗಳನ್ನ ಓದ್ತೀಯ? ಇದು ಕಾದಂಬರಿ ಪುಸ್ತಕ ಅಂತ ನನಗೂ ಗೊತ್ತು, ಆದರೆ ಕವಿತೆ ಬಂದು ಸೇರ್ಕೊಂಡಿದೆ. ಹಾಂ, ಅಂದರೆ ನಾನು ಓದ್ತಿರೋದನ್ನ ನೀನು ಕದ್ದು ಕೇಳಿಸ್ಕೊಂಡಿದ್ಯಾ? ಹಲೋ, ಕದ್ದು ಕೇಳಿಸ್ಕೊಳ್ಳೋ ಬುದ್ಧಿ ನನಗಿಲ್ಲ. ಕಾಫಿ ತರ್ತಿದ್ದಲ್ಲ, ಕೇಳಿಸ್ತಷ್ಟೇ, ಬಟ್ ಕ್ಲಿಯರಾಗಿ ಏನೂ ಕೇಳಿಸ್ತಿಲ್ಲ. ಸುಮ್ಮನೆ ಹೇಳಲೆ, ಅದಕ್ಕೂ ಕೋಪ ಮಾಡ್ಕೋಬೇಡ. ಸೊ ನಿನಗೆ ಬುಕ್ ಓದೋ ಅಭ್ಯಾಸ ಇದೆ? ಹಾಂ ಇದೆ. ರೆಸಾರ್ಟ್ ಲೈಬ್ರರಿಲಿ ಇತ್ತು, ತಗೊಂಡು ಬಂದೆ. ಅದು ಚಿಕ್ಕವಳಿದ್ದಾಗ ಮನೇಲಿ ಟಿ ವಿ ಇರಲಿಲ್ಲ. ಆಗ ಅದಿತಿ ಅಂಜು ಇಬ್ರಿಗೂ ಓದಕ್ಕೆ ಬರ್ತಾ ಇರಲಿಲ್ಲ. ಕತೆ ಹೇಳು ಅಂತ ನನ್ನ ಪೀಡ್ಸೋರು. ಯಾಕೆ? ಮನೇಲಿ ಬೇರೆ ಯಾರು ಇರಲಿಲ್ವಾ? ಅಕ್ಕ ಅಮ್ಮಂಗೆ ಅಡುಗೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಿದ್ಲು. ಅಪ್ಪ ಗೊತ್ತಲ್ಲ, ಬರೋದು ಲೇಟ್ ಆಗ್ತಿತ್ತು. ಅಂಜು ಅದಿತಿನ ಬಿಟ್ಟರು ಅಂತೂ ಯಾವಾಗಲೂ ಕಿತ್ತಾಡ್ತಿದ್ರು. ಅದಕ್ಕೆ ನಾನು ಅವ್ರನ್ನ ಬ್ಯುಸಿ ಇಡೋದಕ್ಕೆ ಲೈಬ್ರರಿಗೆ ಹೋಗಿ ಬುಕ್ಸ್ ಬಾರೋ ಮಾಡ್ಕೊಂಡು ಬಂದು ಕತೆ ಹೇಳ್ತಾ ಇದ್ದೆ. ಸೊ ಅದೇ ರೂಟೀನಲ್ಲಿ ನಿನಗೆ ಬುಕ್ ಓದೋ ಹವ್ಯಾಸ ಶುರುವಾಗಿತ್ತಾ? ಗೊತ್ತಿಲ್ಲ, ಒಂದ್ಸಲ ಪೂರ್ಣಚಂದ್ರ ತೇಜಸ್ವಿ ಅವರ ಮಿಲೇನಿಯಂ ಸೀರೀಸಲ್ಲಿ ಒಂದು ಬುಕ್ ತಂದಿದ್ದೆ. ಅದನ್ನ ಓದ್ತಾ ಓದ್ತಾ ಬುಕ್ ಓದೋ ಅಭ್ಯಾಸ ಅಂಟ್ಕೊಂಡ್ಬಿಡ್ತು. ಯಾಕೆ ನಗ್ತಿದ್ಯಾ? ನಮ್ಮ ಮನೇಲಿ ನಾನು ಹುಟ್ಟೋಕ್ಕೂ ಮುಂಚೆನೇ ಟಿ ವಿ ಇತ್ತು. ಬಟ್ ಸ್ಟಿಲ್ ನನಗೂ ಬುಕ್ಸ್ ಅಂದರೆ ತುಂಬ ಇಷ್ಟ. ಅಂದರೆ
ನೀನು ಬುಕ್ಕೆಲ್ಲ ಓದ್ತೀಯಾ? ಅಫ್ಕೋರ್ಸ್ ಓದ್ತೀನಿ. ಸುಮ್ಮನೆ ಓಡ್ಬಿಡ್ಬೇಡ ಗುರು. ಬಿಸ್ನೆಸ್ ಮ್ಯಾಗ್ಝಿನ್ ಓದೋದ್ರ ಬಗ್ಗೆ ಎಲ್ಲ ನಾನು ಕೇಳಿದ್ದು. 3 ಹೊತ್ತು ಬಿಸ್ನೆಸ್ ಅನ್ನೋ ನಿನಗೆ ಇದಕ್ಕೆಲ್ಲ ಎಲ್ಲಿ ಟೈಮ್ ಇರುತ್ತೆ? ಇದಕ್ಕೆ ಬೇಕಾಗಿರೋದು ಟೈಮ್ ಅಲ್ಲ, ಇಂಟ್ರೆಸ್ಟ್. ಪ್ರೊಫೆಷನಿಗೂ ಹವ್ಯಾಸಕ್ಕೂ ಯಾಕೆ ಕಂಪೇರ್ ಮಾಡ್ತೀನಿ? ನನಗೆ ಕನ್ನಡ ಲಿಟ್ರೇಚರ್ ಅಂದರೆ ತುಂಬ ಇಷ್ಟ. ನಾನು ಬರೀ ಬುಕ್ ಓದೋದಲ್ಲ, ಇಷ್ಟ ಆಗೋದನ್ನು ಫೋನಲ್ಲಿ ಫೋಟೋ ತೊಗೊಂಡು ಸೇವ್ ಮಾಡಿ ಇಟ್ಕೋತೀನಿ. ನಂಗೆ ಯಾಕೋ ಡೌಟ್ ಹೊಡಿತಿದ್ಯಲ್ಲ? ಅದೇ ನೀನು ಆಸ್ತಿ ಅಲ್ವಾ? ಲೆಟ್ ಮೀ ಶೋ ಯು. ಇದು ನನ್ನ ಫೇವ್ರೆಟ್ ಕವಿತೆ. ಯಾರೋ ನವ್ಯ ಕವಿ ಬರೆದಿರೋದು. ಓದ್ತೀನಿ, ಕೇಳಿಸ್ಕೊ. ಹೊಸ ಹೆಸರು ಬೇಕಾಗಿದೆ, ಒರವಿನಲ್ಲಿ ನಿನ್ನ ಅಪ್ಯಾಯವಾಗಿ ಕರೆಯಲು, ಸುಮ್ಮನೆ ಸುಳ್ಳೆ ಪುಳ್ಳೆ. ಏನೋ ಸುಳ್ಳೆ ಪುಳ್ಳೆನಾ? ಹಾಗಂದ್ರೇನು? ಹಾಗೆ ಸುಮ್ಮನೆ ಅಂತ ಮಧ್ಯದಲ್ಲಿ ಮಾತಾಡಬೇಡ, ಕೇಳಿಸ್ಕೊ. ಚಿನ್ನ ರನ್ನಗಳು ಮುದ್ದು ಗುಬ್ಬಿಗಳಾಗಿ, ಮಿತಿ ಮೀರಿದಾಗ ಪ್ರೀತಿ, ಚೆಲ್ವಿ ಕಂದಮ್ಮಗಳೆಲ್ಲ ಕೂಸೆ ಗೆಳತಿಯಾಗಿ, ಹುಸಿ ಕೋಪದಲ್ಲಿ ಗೂಬೆ ಕತ್ತಗಳಾಗಿ, ಒಮ್ಮೊಮ್ಮೆ ಎಲ್ಲವೂ ಅದಲು ಬದಲಾಗಿ, ಜಗಳ ಜೋರಾದಾಗ ಏನೇನೋ ಕರೆದೆಯ, ಮೌನದಲ್ಲಿ ಅನಾಮಿಕಳಾಗಿ, ಭಾಷೆ ಖಾಲಿಯಾಗಿ, ಭಾವ ಸೋತು ಹೋಗಿ, ಬೇಜಾರು ಬಂದಂತಿದೆ. ಹುಡುಕಲೇಬೇಕು ಹೊಸ ಹೆಸರೊಂದನ್ನು, ಅನರ್ಥವಾದರೂ ಸರಿ ಹಾಗೆ ಕರೆಯಲು ಸುಮ್ಮನೆ ಸುಳ್ಳೆ ಪುಳ್ಳೆ. ಕರೆಯುವ ಹೆಸರಲ್ಲಿ ನನ್ನತನವಿರಬೇಕು, ನಿನಗಿಷ್ಟವಾಗುವಂತೆ ಬಿರಳವಾಗಿರಬೇಕು, ತೀರಾ ಸರಳವಾಗಿರಬೇಕು. ಕಾಗೆ ಹಾಡಿದಂತೆ, ಕೆಂಬೂತ ಕುಣಿದಂತೆ, ಕಲ್ಪನೆಯನ್ನು ವಿಚಿತ್ರವಾಗಿ ಚಿತ್ರಿಸಲಾಗುವಂತೆ, ಕಡೆಗೆ ಏನಿಲ್ಲವಾದರೂ ಸರಿ ನಿನ್ನ ಹೆಸರು ನನ್ನ ಹೆಸರು ಪಕ್ಕದಲ್ಲಿ ಹೊಂದುವಂತೆ. ಹೇಗೆ ಯೋಚಿಸಿದರೂ ತಡಕಾಡಿದರು, ಕಡೆಯದಾಗಿ ಕಂಡದ್ದು ಮತ್ತೆ ನೆನಪಾಗಿದ್ದು ಅದೊಂದು. ಕೂಡಿ ಕಳೆದು ಗುಣಿಸಿ ಬಾಗಿಸಿದ ಮೇಲೆ ಲೆಕ್ಕ ಪಕ್ಕ ಆಗದೆ ಬಾಕಿ ಉಳಿದಿತ್ತು ನನ್ನವಳೆಂಬುದು. ಇರಲಿ ಹೀಗೆ ಹೇಗೆಂದು ಹೇಳದ ಹಾಗೆ, ಬಾಯಿ ತುಂಬಕ್ಕೋಗೋ ಸಲುವಾಗಿ ಸುಮ್ಮನೆ ಸುಳ್ಳೆ ಪುಳ್ಳೆ. ಓಯ್, ಏನಾಯ್ತು? ಸುಮ್ಮನೆ ಸುಳ್ಳೆ ಪುಳ್ಳೆ. ಸುಮ್ಮನೆ ಸುಳ್ಳೆ ಪುಳ್ಳೆ. ಪರವಾಗಿಲ್ವೇ? ಏನು ಪರವಾಗಿಲ್ಲ? ನಾವಿಬ್ರು ಯದ್ವಾ ತದ್ವಾ ಆಪೋಸಿಟ್ಟು ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಈ ವಿಚಾರದಲ್ಲೇ ಸಿಮಿಲಾರಿಟೀಸ್ ಇದೆಯಲ್ಲ.